ನಮಸ್ಕಾರ. ಎಷ್ಟೇ ಲಕ್ಷಗಟ್ಟಲೆ ಹಣಕಾಸಿನ ಸಮಸ್ಯೆ ಇರಲಿ, ಎಷ್ಟೇ ಕೋಟಿಗಟ್ಟಲೆ ಹಣಕಾಸಿನ ಸಮಸ್ಯೆ ಇದ್ದರೂ, ಎಷ್ಟೇ ಸಾವಿರಾರು ಗಟ್ಟಲೆ ಹಣಕಾಸಿನ ಸಮಸ್ಯೆ ಇದ್ದವರು ಇವಾಗ ನಾನು ಹೇಳೋ ಪರಿಹಾರನ ವಾರಕ್ಕೊಮ್ಮೆ ಮನೆಯಲ್ಲಿ ಆರಾಮಾಗೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಹೇಳ್ತಾ ಹೋಗ್ತೀನಿ. ಕಂಡು ಜ್ಯೋತಿಷಿಗಳ ಹತ್ರ ಹೋಗೋದು, ಅಲ್ಲೋಗೋದು, ಇಲ್ಲೋಗೋದು, ಅವೆಲ್ಲ ಮಾಡೋದು ಬಿಟ್ಬಿಟ್ಟು ಆರಾಮಾಗೆ ಕೂತ್ಕೊಂಡು ಮನೆಯಲ್ಲಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ಡಾಕ್ಟರ್ಸ್ಗಳಾಗ್ರಿ, ನಿಮಗೆ ನೀವೇ ಸೈಕ್ಯಾಟಿಸ್ಟ್ಗಳಾಗ್ರಿ. ಎಷ್ಟೇ ಹಣಕಾಸಿನ ಸಮಸ್ಯೆ ಇದ್ದರೂ, ಎಷ್ಟೇ ದುಡ್ಡಿನ ತಾಪತ್ರಯಗಳಿದ್ದರೂ, ಇವಾಗ ನಾನು ಹೇಳೋ ಈ ಪರಿಹಾರ ಪ್ರಪಂಚದಲ್ಲೇ ನಂಬರ್ 1 ಪರಿಹಾರ. ಖಂಡಿತವಾಗ್ಲೂ ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಬೇಕು ವಾಟ್ಸಪ್ ಗ್ರೂಪ್ಗಳಲ್ಲಿ. ಅರ್ಥ ಆಯ್ತಾ? ಇದೇ ನೀವು ಕೊಡುವ ನನಗೆ ಕಾಣಿಕೆ. ಅರ್ಥ ಆಯ್ತಾ? ಇವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಹಣಕಾಸಿನ ಸಮಸ್ಯೆ ಇದ್ದೇ ಇರುತ್ತೆ, ಸಾಲ ಬಾಧೆ ಸಮಸ್ಯೆಗಳು ಇದ್ದೇ ಇರುತ್ತೆ. ಅದಕ್ಕೆ ನೀವು ಸಿಕ್ಕಾಬಟ್ಟೆ ಮಂತ್ರಗಳು ಹೇಳ್ಕೊಂಡಿರ್ತೀರ, ಪುಣ್ಯಕ್ಷೇತ್ರಗಳಿಗೆ ಹೋಗಿರ್ತೀರ, ಉಪವಾಸ ಮಾಡಿರ್ತೀರ, ಋತುಗಳು ಮಾಡಿರ್ತೀರ, ಉರುಳು ಸೇವೆ ಮಾಡಿರ್ತೀರ, ಪಾದಯಾತ್ರೆ ಮಾಡಿರ್ತೀರ, ಕಾಲ್ನಡಿಗೆಗೆ ಹೋಗಿರ್ತೀರ, ಮನೆದೇವ್ರಿಗೆ ಹೋಗಿರ್ತೀರ, ಕುಲದೇವ್ರಿಗೆ ಹೋಗಿರ್ತೀರ, ಹೋಮಗಳು ಮಾಡಿಸಿರ್ತೀರ, ಯಾಗ ಯಜ್ಞಗಳು ಮಾಡಿಸಿರ್ತೀರ, ಕಂಡು ಜ್ಯೋತಿಷಿಗಳ ಹತ್ರ ಹೋಗಿರ್ತೀರ. ಅಲ್ಲೇನೋ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ, ವಾಮಾಚಾರ ಮಾಡಿಬಿಟ್ಟಿದ್ದಾರೆ, ಕಣ್ದೃಷ್ಟಿ ಆಗಿದೆ, ನೆಗೆಟಿವ್ ಎನರ್ಜಿ ಆಗಿದೆ, ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಚಿಂತನೆಗಳು ಮಾಡ್ತಿರ್ತೀರ. ಆ ವರ್ಷ ಚೆನ್ನಾಗಿದ್ವಿ, ಈ ವರ್ಷದಿಂದ ನಮಗೆ ಈಗ ಸಮಸ್ಯೆ ಬರ್ತಿದೆ ಅಂತ ನಿಮಗೆ ನೀನೇನೋ ಯೋಚನೆಗಳು ಮಾಡ್ಕೊತಿರ್ತೀರ. ಅದಕ್ಕೆ ಒಂದು ಅದ್ಭುತವಾದ ಪರಿಹಾರ ಕೊಡ್ತಿದ್ದೀನಿ. ಪ್ರತಿಯೊಬ್ಬರು ಇದನ್ನು ಮಾಡ್ತಾ ಬನ್ನಿ. ಏನು ಗೊತ್ತಾ? ಪ್ರತಿ ಗುರುವಾರ ರಾತ್ರಿ 12 ಗಂಟೆಗೆ, ಕರೆಕ್ಟಾಗಿ 12 ಗಂಟೆಗೆ ನಿಮ್ಮ ಮನೆ ಒಳಗಡೆ 2 ತುಪ್ಪದ ದೀಪ ಹಚ್ಕೊಳ್ಳಿ. ದೇವ್ರ ಮನೆಯಲ್ಲಿ 2 ತುಪ್ಪದ ದೀಪ ಹಚ್ಬಿಟ್ಟು ಭಕ್ತಿಯಿಂದ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡಿಕೊಂಡು ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರನ 3 ಬಾರಿ ಪಠಣೆ ಮಾಡಿ, ಇದ್ರ ಜೊತೆಗೆ ಶ್ರೀ ಸೂಕ್ತಂ ಅಂತ ಬರುತ್ತೆ, ಶ್ರೀ ಸೂಕ್ತಂನ 2 ಬಾರಿ ಪಠಣೆ ಮಾಡಿ. ಈ ರೀತಿ ಪ್ರತಿ ಗುರುವಾರ ರಾತ್ರಿ 12 ಗಂಟೆಗೆ, ಅಂದರೆ ಶುಕ್ರವಾರಕ್ಕೆ ಬೀಳುತ್ತೆ. ಈ ರೀತಿ ಕಂಟಿನ್ಯೂಯಸ್ ಪ್ರೊಸೆಸ್ ಮಾಡಿ ವರ್ಷಕ್ಕೆ ಒಮ್ಮೆ ಆದರೂ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿ. ಅರ್ಥ ಆಯ್ತಾ? ಈ ರೀತಿ ಕಂಟಿನ್ಯೂಯಸ್ ಪ್ರೊಸೆಸ್ಸಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಎಂಥ ಹಣಕಾಸಿನ ಸಮಸ್ಯೆ ಇದ್ದು, ಎಷ್ಟೇ ಲಕ್ಷಗಟ್ಟಲೆ, ಎಷ್ಟೇ ಕೋಟಿಗಟ್ಟಲೆ ಸಮಸ್ಯೆಗಳಿದ್ದರೂ ಖಂಡಿತವಾಗ್ಲೂ ನಿವಾರಣೆ ಆಗುವಂಥ ಚಾನ್ಸಸ್ ಇರುತ್ತೆ. ಕಂಟಿನ್ಯೂಯಸ್ ಪ್ರೊಸೆಸ್ ಮಾಡ್ತಾ ಬರಬೇಕು. ನೋಡಿ, ನಾವೇನು ಜ್ಯೋತಿಷ್ಯಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ, ನಿಮ್ಮನ್ನಂತೂ ಶ್ರೀಮಂತರನ್ನಾಗಿ ಮಾಡಲ್ಲ, ಮಾರ್ಗದರ್ಶನಗಳು ಮಾಡ್ತಿರ್ತೀವಿ ವಿಡಿಯೋಗಳ ಮುಖಾಂತರ. ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ದೇವರಿಗೆ ಒಪ್ಸೋಕ್ಕಾಗಲ್ಲ, ಜನಗಳನ್ನ ಮೆಚ್ಚಕ್ಕಂತೂ ಸಾಧ್ಯನೇ ಇಲ್ಲ. ನಮ್ಮ ಪ್ರಾಮಾಣಿಕವಾದ ಪ್ರಯತ್ನಗಳು ಚಾನಲ್ ಮುಖಾಂತರ ಮಾಡ್ತಾ ಇರ್ತೀನಿ. ಇದನ್ನು ಕಂಟಿನ್ಯೂಯಸ್ ಪ್ರೊಸೆಸ್ ಮಾಡ್ತಾ ಬನ್ನಿ. ಇದನ್ನು ಎಲ್ಲ ರಾಶಿ ನಕ್ಷತ್ರದವರು ಮಾಡ್ಬೋದು, ಎಲ್ಲ ರಾಶಿ ನಕ್ಷತ್ರದವರು ಮಾಡ್ಬೋದು. ಇದನ್ನು ಕಂಟಿನ್ಯೂಯಸ್ ಪ್ರೊಸೆಸ್ ಮಾಡ್ತಾ ಬರಬೇಕು ಅಷ್ಟೇ. ಒಂದು ನಿಮ್ಮ ಮನೆಯ ಹೊರಗಡೆ ಈಶಾನ್ಯ ಮೂಲೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಒಂದು ರುದ್ರಾಕ್ಷಿ ಸಸಿ, ರುದ್ರಾಕ್ಷಿ ಗಿಡನ ಬೆಳೆಸ್ತಾ ಬನ್ನಿ. ಪ್ರತಿ ಸೋಮವಾರ, ಪ್ರತಿ ಗುರುವಾರ ಸಂಜೆ ಅದ್ರ ಮುಂದೆ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡ್ತಾ ಬನ್ನಿ. ಇಷ್ಟು ಪ್ರೊಸೆಸ್ಸು ಕಂಟಿನ್ಯೂಯಸ್ ಪ್ರೊಸೆಸ್ಸು ಇಟ್ಕೊತ ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಅರ್ಥ ಆಯ್ತಾ? ಹೇಳ್ತಾ ಇದ್ದೀವಿ, ಯಾವ ಜ್ಯೋತಿಷ್ಯಗಳು ದೇವರಲ್ಲ, ಪವಾಡ ಮಾಡೋರಂತೂ ಯಾರೂ ಅಲ್ಲ, ನಿಮ್ಮನ್ನು ಶ್ರೀಮಂತರನ್ನಾಗಿ ಯಾರೂ ಮಾಡಲ್ಲ, ಮಾರ್ಗದರ್ಶನಗಳು ಮಾಡ್ತಿರ್ತಾರೆ ಅಷ್ಟೇ. ಬಿಟ್ಟರೆ ಈ ಒಂದು ಪರಿಹಾರ ಇದೆಯಲ್ಲ,
ಇದು ಪ್ರಪಂಚದಲ್ಲೇ ನಂಬರ್ 1 ಪರಿಹಾರ. ಕಂಟಿನ್ಯೂಸ್ ಪ್ರೊಸೆಸ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಆ ಭಗವಂತನ ಕೃಪೆಯಿಂದ ದುಡ್ಡು ಕೊಡೋ ದೇವ್ರು ಯಾರ್ರೀ ಕಲಿಯುಗದಲ್ಲಿ? ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ, ಇವರ ಆರಾಧನೆ ಯಥೇಚ್ಛವಾಗಿ ಮಾಡಬೇಕು ಅಷ್ಟೇ. ಮಾರ್ಗದರ್ಶನ ಮಾಡಿದ್ದೀನಿ, ಮಾಡ್ಕೊಳ್ಳಿ. ಎಲ್ಲರೂ ಸುಖವಾಗಿರ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ವಾಟ್ಸಪ್ ಗ್ರೂಪುಗಳಲ್ಲಿ ಶೇರ್ ಮಾಡಿ. ಇದೇ ನೀವು ಕೊಡುವ ನನಗೆ ಕಾಣಿಕೆ. ನಮಸ್ಕಾರ.